ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು 18 ಡಿಸೆಂಬರ್ 2023. ಇವತ್ತು ಶೇರ್ ಮಾರ್ಕೆಟಲ್ಲಿ ಏನೆಲ್ಲ ಆಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಸುಮಾರು 38 ಪಾಯಿಂಟ್ಸ್ ಇಳಿಕೆ ಆಗಿದೆ ನೋಡ್ಬೋದು. ಇವತ್ತು 21,418ಕ್ಕೆ ಕ್ಲೋಸ್ ಆಗಿದೆ. ಅದೇ BSE ಸೆನ್ಸೆಕ್ಸ್ ಕೂಡ ಅಷ್ಟೇ 70,315ಕ್ಕೆ ಇವತ್ತು ಇಳಿದಿದೆ. ಅಂದರೆ ಸುಮಾರು 168 ಪಾಯಿಂಟ್ಸ್ ಇಳಿದಿದೆ. ಕ್ಲೋಸ್ ಆಗಬೇಕಾದ್ರೆ ಇದು ಸುಮಾರು 71,315. ಅದೇ ರೀತಿ ಪೇಟಿಎಮ್ನಲ್ಲಿ ಸುಮಾರು 10 ರೂಪಾಯಿ ಅಷ್ಟು ಏರಿಕೆ ಕಂಡಿದೆ. ಆಮೇಲೆ ಅಡಾಣಿ ಗ್ಯಾಸ್ನಲ್ಲಿ ಇವತ್ತು ಕೂಡ ಸುಮಾರು 16 ರೂಪಾಯಿ ಅಷ್ಟು ಇಳಿದಿದೆ. IRFCನಲ್ಲಿ ಸುಮಾರು 35 ಪೈಸದಷ್ಟು ಇಳಿಕೆ ಆಗಿದೆ. ಇದು ನೀವು ಇಂಟ್ರಾಡೇಲಿ ಮಾಡಿದರೆ ಸುಮಾರು 100 ಶೇರಿಗೆ 35 ರೂಪಾಯಿ ತನಕ ಲಾಸ್ ಆಗೋದು. ಬಟ್ ಬೇರೆ ದಿವಸ ನೋಡ್ಬೋದು ಇಂಟ್ರಾಡೇನಲ್ಲಿ ಇದು ಒಂದು ಸ್ವಲ್ಪ ಚೆನ್ನಾಗೇ ಮಾಡಿದೆ, ಪರವಾಗಿಲ್ಲ. ಸುಜ್ಲಾನ್ ಕೂಡ ಅಷ್ಟೇ ಟ್ರೆಂಡಿಂಗ್ ಶೇರು 70 ಪೈಸೆ ಇಳಿದಿದೆ, ಇವತ್ತು ಇಳಿಕೆ ಆಗಿದೆ. ಟಾಟಾ ಪವರ್ನಲ್ಲಿ ಇವತ್ತು ಮತ್ತೆ ಏರಿದೆ ನೋಡಿ. ಇವತ್ತು ನಾವು ಇಂಟ್ರಾಡೇ ಬಗ್ಗೆ ಮಾತಾಡ್ತಾನೆ ಇದ್ವಿ ಹೋದ ವಾರ. ಇದರಲ್ಲಿ ಸುಮಾರು ಇಂಟ್ರಾಡೇನಲ್ಲಿ ಇದರ ಒಳ್ಳೆ ಮಾರ್ಜಿನ್ ಸಿಗುತ್ತೆ. ಇಂಟ್ರಾಡೇ ಟ್ರೇಡ್ನಲ್ಲಿ ಈ ಶೇರ್ಸ್ನ ತೊಗೊಂಡ್ರೆ ಸುಮಾರು ಹತ್ತತ್ರ 385 ರೂಪಾಯಿ ಆಗೋದು ಒಂದು 100 ಶೇರಿಗೆ. ಅಂದರೆ 3 ರೂಪಾಯಿ 85 ಪೈಸೆ ಏರಿಕೆ ಆಗಿದೆ. ಇದರಲ್ಲಿ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ನೋಡ್ಬೋದು ನೀವು. ಹೋದ ವಾರ ಸುಮಾರು 4 ದಿವಸ ಒಳ್ಳೆ ರಿಟರ್ನ್ಸ್ ಕೊಟ್ಟಿತ್ತು. ಒಂದು ದಿವಸ ಮಾತ್ರ 12 ರೂಪಾಯಿ ಪ್ರತಿಯೊಂದು ಶೇರಿಗೆ ಇಳಿದಿತ್ತು. ಅಂದರೆ ಸ್ಟಾಪ್ ಲಾಸ್ ಹಾಕೊಂಡು ಮಾಡಿದ್ರೆ ವರ್ಕ್ ಆಗುತ್ತೆ. ಇವತ್ತು ಸುಮಾರು 2 ರೂಪಾಯಿ 45 ಪೈಸೆ ಏರಿದೆ. ಇದು ಸುಮಾರು ಒಳ್ಳೆ ಇಂಟ್ರಾಡೇ ಟ್ರೇಡೇ ಕೊಟ್ಟಿದೆ ಇದು. ಅದೇ ರೀತಿ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಗಳು ಏರಿದೆ ಅಂತ ಹೇಳಿದ್ರೆ, ಬಜಾಜ್ ಆಟೋ ನೋಡ್ಬೋದು. ಸುಮಾರು ಪ್ರತಿಯೊಂದು ಶೇರಿಗೆ 190 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಇಂಡಾಲ್ಕೋ ಇಂಡಸ್ಟ್ರೀಸ್ ಹೋದ ವಾರನೇ ಇದ್ರ ಬಗ್ಗೆ ಮಾತಾಡಿದ್ವಿ 15ನೇ ತಾರೀಕು ಸುಮಾರಿನಲ್ಲೇ, ಇದರಲ್ಲಿ ಏರಿಕೆ ಆಗೇ ಆಗುತ್ತೆ ಅಂತ. ಅದೇ ರೀತಿ ನೋಡಿ ಏರಿದೆ. ಇವತ್ತು 9 ರೂಪಾಯಿ ತನಕ ಏರಿದೆ ಪ್ರತಿಯೊಂದು ಶೇರಿಗೆ. ಅಡಾಣಿ ಪೋರ್ಟ್ ಸುಮಾರು 16 ರೂಪಾಯಿ ತನಕ 15-16 ರೂಪಾಯಿ ಏರಿದೆ. ಸನ್ ಫಾರ್ಮಾಸ್ಯೂಟಿಕಲ್ 17 ರೂಪಾಯಿ. ರಿಲಯನ್ಸ್ ಇಂಡಸ್ಟ್ರೀಸ್ 25 ರೂಪಾಯಿ ಪ್ರತಿಯೊಂದು ಶೇರಿಗೆ ಏರಿದೆ. ಬಜಾಜ್ ಫಿನಾನ್ಸ್ 72 ರೂಪಾಯಿ. HCL ಟೆಕ್ನಾಲಜೀಸ್. ಅದೇ ರೀತಿ ಸಿಪ್ಲಾ, ಐಚರ್ ಮೋಟರ್ಸ್, ಏಷ್ಯನ್ ಪೇಂಟ್ಸ್, ಟೈಟನ್, ಹಿಂದೂಸ್ತಾನ್ ಯೂನಿಲಿವರ್, ಡಿವಿಸ್ ಲ್ಯಾಬೊರೇಟರೀಸ್, ಮಾರುತಿ ಸುಜುಕಿ ಇಂಡಿಯಾ ಏರಿಕೆ ಆಗಿದೆ. ಹಾಗೆ 13ನೇ ತಾರೀಕು ಇಂಟ್ರಾಡೇ ಬಗ್ಗೆ ಮಾತಾಡಿದ್ವಿ, ಟಾಟಾ ಪವರ್ ಬಗ್ಗೆ ಮಾತಾಡಿದ್ವಿ, ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಮಾತಾಡಿದ್ವಿ. 12ನೇ ತಾರೀಕು ಅಷ್ಟೇ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಮಾತಾಡಿದ್ವಿ. 14ನೇ ತಾರೀಕು ಅಷ್ಟೇ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ನಾವು 15ನೇ ತಾರೀಕು ನೋಡಿದ್ರೆ SBI ಬ್ಯಾಂಕ್ ಬಗ್ಗೆ ಇಂಟ್ರಾಡೇ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಅವತ್ತು ಹಿಂಡಾಲ್ಕೋ ಬಗ್ಗೆ ಮಾತಾಡಿದ್ವಿ. ಹಿಂಡಾಲ್ಕೋ ಬಂದು ಇವಾಗ ಒಡಿಶಾದಲ್ಲಿ ಸಂಬಲ್ಪುರ್ನಲ್ಲಿ ಒಂದು ಬ್ಯಾಟ್ರಿ ಫಾಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಆಗ್ತಾ ಇದೆ, ಹೂಡಿಕೆ ಮಾಡ್ತಾ ಇದೆ 800 ಕೋಟಿ ಅಂತ. ಇವತ್ತು ನೋಡ್ಬೋದು. ಇವತ್ತು ಈ ಶೇರ್ಸು ಸುಮಾರು 100 ಶೇರ್ಸಿಗೆ 12,000 ಚಿಲ್ಲರೆಗೆಲ್ಲ 100 ಶೇರ್ ಸಿಗ್ತಾಯಿತ್ತು. ಅದರಲ್ಲಿ ಇಂಟ್ರಾಡೇ ಮಾಡಿದ್ರೆ ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಇದೆ. ಇದು 9 ರೂಪಾಯಿ 15 ಪೈಸೆ ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. 100 ಸ್ಟಾಕ್ನಲ್ಲಿ ಸುಮಾರು 915 ರೂಪಾಯಿ ಏರಿಕೆ ಆಗಿದೆ. ಸ್ಟಾಪ್ ಲಾಸ್ ಹಾಕೊಂಡು ಮಾಡಿದ್ರೂ ಒಂದು ಒಳ್ಳೆ ರಿಟರ್ನ್ಸ್. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ. ಆಮೇಲೆ ಇನ್ನೊಂದು ಹೇಳಬೇಕು, ಬಂಧನ್ ಬ್ಯಾಂಕ್ ಸ್ಮಾಲ್ ಕ್ಯಾಪ್ ಫಂಡ್ ಓಪನ್ ಆಗಿದೆ. ನಾಳೆ ಇದು ಕ್ಲೋಸ್ ಆಗುತ್ತೆ. ಸ್ಮಾಲ್ ಕ್ಯಾಪ್ ಫಂಡ್ ನ್ಯೂ NFO ಅಂದರೆ ನ್ಯೂ ಫಂಡ್ ಆಫರಿಂಗ್ಸ್ನಲ್ಲಿ ಓಪನಿಂಗ್ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 100 ಅಂತ ಕೊಡ್ತಾರೆ. ಅದೇ ಲಮ್ಸಮಲ್ಲಿ ಮಾಡಿದ್ರೆ ನೀವು ಮಿನಿಮಮ್ಮು 1,000 ಹಾಕಲೇಬೇಕು. ಇದು ಯಾವ ಥರ ಅಪ್ಲೈ ಮಾಡೋದು ಮತ್ತು ಇದು ಯಾವ ಥರ ನೀವು ಆಪ್ಷನ್ಸ್ನೆಲ್ಲ ಕ್ಲಿಕ್ ಮಾಡಬೇಕು ಅಂತ ನಾನು ಆಲ್ರೆಡಿ ಮುಂಚೆನೇ 2 ವೀಡಿಯೋ ಹಾಕಿದ್ದೀನಿ, ದಯವಿಟ್ಟು ಅದನ್ನು ನೋಡಿ. ಆಮೇಲೆ ಮೋತಿಲಾಲ್ ಒಸ್ವಾಲ್ ಸ್ಮಾಲ್ ಕ್ಯಾಪ್ ಫಂಡ್ ನಿನ್ನೆ ರಾತ್ರಿ ಇದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಇದನ್ನು ಬೇಕಿದ್ರೆ ನೋಡಿ, ಇದು ಹೇಗೆ ಅಪ್ಲೈ ಮಾಡೋದು ಅಂತ. ಅದು ನೋಡಿದ್ರೆ ನಿಮಗೆ ಬಂಧನ್ ಬ್ಯಾಂಕ್ ಸ್ಮಾಲ್ ಕ್ಯಾಪ್ ಫಂಡ್ನ ಅಪ್ಲೈ ಮಾಡೋದು ಗೊತ್ತಾಗುತ್ತೆ. ಅದೇ ರೀತಿ ಇವತ್ತು ಓಪನ್ ಆಗಿದೆ ಏನು ಅಂದರೆ ಸವರಿನ್ ಗೋಲ್ಡ್ ಬಾಂಡು ಇವತ್ತು ಓಪನ್ ಆಗಿದೆ. ಇದ್ರ ಬಗ್ಗೆನೂ ಒಂದು ವಿಡಿಯೋ ಇದೆ, ಇದನ್ನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದ.